ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕರ್ಲಮಂಗಲ ಗ್ರಾಮದಲ್ಲಿ ಇವತ್ತು ನನ್ನ ಮತಕ್ಷೇತ್ರ ಇದು. ಬರ ಅಧ್ಯಯನ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಆದೇಶದ ಮೇಲೆ ವರದಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಬರದ ಸಮಸ್ಯೆ ಇದೆ ಅಲ್ಲೆಲ್ಲ ವಿಸಿಟ್ ಮಾಡಿ ವರದಿ ಸಲ್ಲಿಸಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಪ್ರಮುಖವಾಗಿ ನನ್ನ ಗಮನಕ್ಕೆ ಬಂದಿದ್ದು ಅಂತಂದರೆ ಇಲ್ಲಿ ತೊಗರಿ ಮತ್ತು ಅವರೆಕಾಯಿನ ಅವರೇ ಹಾಕಿದ್ದಾರೆ. ಮಳೆ ಇಲ್ಲದೆ ಇರೋದ್ರಿಂದ ಎರಡೂ ಕೂಡ ನಷ್ಟ ಆಗಿದೆ. 1 ಎಕರೆ ಚಿಲ್ಲರಲ್ಲಿ ಹಾಕಿದ್ದಾರೆ. ಸುಮಾರು ಒಂದು ಕರೆಕ್ಟಾಗಿ ಹೇಳಿ ಎಷ್ಟು ಖರ್ಚು ಮಾಡಿದ್ಯಾ ಅಂತ. 30,000 ಖರ್ಚು ಮಾಡ್ಬಿಟ್ಯಾ? ಆದಾಯನೇ 30,000 ಬರೋದಿಲ್ಲ ನಿನಗೆ, ಹೆಂಗೆ ಖರ್ಚು ಮಾಡ್ಬಿಟ್ಯಾ? ಕಡಲೆ ಅಲ್ಲ, ಇದನ್ನು ಮಾತ್ರ ಹೇಳ್ತಾರೆ ನಾನು, ತೊಗರಿ ಮತ್ತು ಇದನ್ನು. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಇನ್ಶೂರೆನ್ಸು ಕೆಲವು ಭಾಗಕ್ಕೆ ಕೆಲವು ಬೆಳೆಗಳಿಗೆ ಮಾತ್ರ ಫಿಕ್ಸ್ ಮಾಡಿದ್ದಾರೆ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಅಧಿಕಾರಿಗಳಿಗೆ ಒಂದು ರೆಕಮೆಂಡ್ ಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಫ್ರೀ ಝೋನ್ ಮಾಡಬೇಕು ಇದನ್ನು. ಈಗ ರೈತನಿಗೆ ಫ್ರೀಯಾಗಿ ಬಿಡಬೇಕು, ಎಲ್ಲಿ ಏನು ಹಾಕೊಂತಾನೆ ಅದಕ್ಕೆ ಇನ್ಶೂರೆನ್ಸನ್ನು ಕಟ್ಲಿಕ್ಕೆ ಬಿಡಬೇಕು. ನೀವು ಇಲ್ಲಿ ಬೆಳೆದ್ರೆ ರಾಗಿಗೆ ಮಾತ್ರ ಕೊಡ್ತೀವಿ, ಇಲ್ಲಿ ಬೆಳೆದ್ರೆ ತೊಗರಿಗೆ ಮಾತ್ರ ಕೊಡ್ತೀವಿ ಅಂತಕ್ಕಂಥದ್ದನ್ನು ಅದನ್ನು ನಿಲ್ಲಿಸಬೇಕು. ಇವಾಗ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾರು ಆಗ್ತಾರೆ ಅವ್ರ ಮೇಲೆ ಒತ್ತಾಯ ತಂದು ಫ್ರೀ ಝೋನ್ ಮಾಡಲಿಕ್ಕೆ ಹೇಳ್ತೀವಿ ನಮ್ಮ ಭಾಗದಲ್ಲಿ. ಯಾಕಂದರೆ ನಾವು ಇಷ್ಟ ಬಂದಿದ್ದ ಬೆಳೆ ನಾವು ಬೆಳ್ಕೋಬೇಕು, ನಮಗೆ ಸ್ವಇಚ್ಛೆ ಇರಬೇಕು. ರಾಗಿ ಬೇಕಾದ್ರೆ ರಾಗಿ ಹಾಕೋಬೇಕು, ಕಡಲೆಕಾಯಿ ಬೇಕಂದರೆ ಕಡಲೆ ಹಾಕೋಬೇಕು, ಮತ್ತು ತೊಗರಿ ಮತ್ತು ಅವರೆ ಇದು ಭಾಳ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ರೀತಿಯಲ್ಲಿ ನಮ್ಗೆ ಅನುಕೂಲ ಆಗ್ತದೆ. ಅದರಿಂದ ಯಾವ ಮಾನದಂಡದಲ್ಲಿ ಹಂಗೆ ಮಾಡಿದ್ದಾರೆ ಸರ್? ಅದು ಗೊತ್ತಿಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನನಗೂ ಕೂಡ ಗೊತ್ತಿಲ್ಲ. ನನಗೆ ಹೊಸದಾಗಿ ವಿಚಾರ ತಿಳಿತು. ನಾನು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿದೆ. ಈ ಭಾಗದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು, ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಅವಕಾಶ ಇಲ್ಲ ಅಂತ. ಇನ್ಶೂರೆನ್ಸ್ ಕಟ್ಟಿದರೆ ಬಹುಶಃ ಇವರಿಗೆ ಒಂದು 20-25 ಸಾವಿರ ಇನ್ಶೂರೆನ್ಸೇ ಬರೋದು. ಅವ್ರಿಗೆ ಅಟ್ಲೀಸ್ಟ್ ಅವ್ರು ಖರ್ಚು ಮಾಡಿರ್ತಕ್ಕಂಥ ದುಡ್ಡಾರು ಅವ್ರಿಗೆ ಸೇರ್ತಕ್ಕಂಥದ್ದು ಆಗೋದು ರೈತರಿಗೆ. ಅಲ್ಲ, ಕೆಲವು ಭಾಗದಲ್ಲಿ ಇದು ಐತೆ, ಎಲ್ಲದಕ್ಕೂ ಇದೆ. ಬಟ್ ಕೆಲವು ಭಾಗ ಫಿಕ್ಸ್ ಮಾಡವ್ರೆ, ಮಾಡಬಳ್ಳಲ್ಲಿ ಒಂದು ಏನು ಬೆಳಿಬೇಕು, ಇನ್ನೊಂದು ಏನು ಬೆಳಿಬೇಕು ಅಂತ. ಅದನ್ನು ಫ್ರೀ ಝೋನ್ ಮಾಡಿ ಅಂತೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ. ವಿಚಾರ ಕೆಲವೊಂದು ಪ್ರಚಾರದ ಕೊರತೆ ಇದೆ ಸರ್. ಯಾಕೆಂದರೆ ಇಲಾಖೆಗಳಿಂದ ಈಗ ಬಿತ್ತನೆ ಬೀಜದ ವಿಚಾರ ಮಾತಾಡೋರು ರೈತರುಗಳಿಗೆ ಕೆಲವೊಂದು ಮಾಹಿತಿ ಖಂಡಿತ ಕೊರತೆ ಇದೆ. ಆ ಕೊರತೆ ನೀಗಿಸ್ತಾ ಇದ್ದೀನಿ. ಈಗ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ವಿಚಾರವಾಗಿ ತಿಳಿಸಿದ್ದೀನಿ. ವಿಲೇಜ್ ಅಕೌಂಟೆಂಟ್ಸು ಮತ್ತು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸ್ಟಾಫ್ ಕಡಿಮೆ ಇರೋದ್ರಿಂದ ಕೋರ್ಡಿನೇಷನಲ್ಲಿ ಕೆಲಸ ಮಾಡಬೇಕು. ನಮ್ಮ ವಿಲೇಜ್ ಅಕೌಂಟೆಂಟ್ಸ್ಗಳು ಕೊರತೆನ ನೀಗಿಸ್ತಕ್ಕಂಥ ರೀತಿಯಲ್ಲಿ ಪಾಂಪ್ಲೆಟ್ ಮಾಡಿ ಮನೆಮನೆಗೂ ಕೂಡ ಯಾವ್ಯಾವ್ದು ಏನೇನು ವಿಚಾರ ಇದೆ, ಇನ್ಶೂರೆನ್ಸ್ ವಿಚಾರ ಇರ್ಬೋದು ಅಥವಾ ರಾಗಿ. ಈಗ ನೋಡಿ, ನಮಗೆ ಎಲ್ಲ ಅವ್ರು ಬಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕರೀಲಿ, ಬಿಡೋದೇ ಇಲ್ವಲ್ರ ನೀವು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಎಡಿನ ಕರಿಯಪ್ಪ, ಡೈರೆಕ್ಟ್ರನ್ನ, ಜೆಡಿನ. ಈಗ ಅಲ್ಲಿ ಏನಂದರೆ ನಮಗೀಗ ರಾಗಿ ಮುಗೀತು, ನಾವಿನ್ನು ಬಿತ್ತನೆ ಮಾಡೋಕ್ಕಾಗಲ್ಲ. ಈಗ ಒಂದೇ ಒಂದು ನಮ್ಮದು ಯಾವುದಪ್ಪ ಅಂದರೆ ಏನೋ ಹೆಸರು ಹೇಳಿದ್ರಪ್ಪ, ತಳಿ. ಆ ಹೊಸ ತಳಿ 90 ದಿವಸಕ್ಕೆ ಹೇಳೋದೇನು ML ಅಲ್ಲ, ಇನ್ನೊಂದು KMR ತುಂಬ ಅದು ಬರೋಕ್ಕೆ ತಡ್ಕೊತದಂತೆ. KMR ತಳಿ ನನಗೆ ಸರಿಯಾಗಿ ಅದ್ರ ಮಾಹಿತಿ ಇಲ್ಲ ಗುರು, ಸುಳ್ಳು ಹೇಳೋಕ್ಕಾಗಲ್ಲ. ನಾನು ಈ ಸತ್ಯ ಹೇಳಬೇಕು. 90 ದಿವಸಕ್ಕೆ ಬರ್ತದೆ ಅಂತೇಳಿ ಆ ತಳಿನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಈಗೇನಾದರೂ ಕೂಡ ಮಳೆ ಅಂತಾರೆ ಆ ತಳಿ ಕೊಡಬೇಕು ಎಲ್ರಿಗೂ ಬಿತ್ತನೆ ಬೀಜ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ. ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀವಿ. ಸ್ವಲ್ಪ ಸಾಕತ್ತು ಕೊರತೆ ಇದೆ, ಇಲ್ಲಿ ಮಾಹಿತಿ ಕೊರತೆ ಇಲ್ಲ ಇದೆ. ಇದು ಈಗ ಜವಾಬ್ದಾರಿ ತೊಗೊಂಡು ಮುಖ್ಯಮಂತ್ರಿಗಳು ನಮ್ಗೆ ಆದೇಶ ಮಾಡಿದ್ದಾರೆ. ಇದೆಲ್ಲವನ್ನು ಕೊರತೆಯನ್ನು ನೀಗಿಸಬೇಕು, ನೀವು ಜವಾಬ್ದಾರಿ ತಗೋಬೇಕು ರೈತರ ವಿಚಾರದಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ಇನ್ನು ಮುಂದೆ ಇವತ್ತು ಮೀಟಿಂಗ್ ಇದೆ. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು CEO ಬರಬೇಕಾಗಿತ್ತು. ಮುಖ್ಯಮಂತ್ರಿಗಳು ಆನ್ಲೈನ್ ಮೀಟಿಂಗ್ ತೆಗೆದುಕೊಂಡಿರೋದ್ರಿಂದ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳೇ ನನಗೆ ಮಾತಾಡಿದ್ರು, ನೀನು ಅವ್ರು ಕಳಿಸ್ಕೊಡು, ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ಅಂತೇಳಿ ಮುಖ್ಯಮಂತ್ರಿ ಮಾತಾಡಿದೆ. ಹೇಗಿದೆ ಸರ್ ಜಿಲ್ಲೆಯಲ್ಲಿ ಪರಿಸ್ಥಿತಿ? ಅಲ್ಲ, ಜಿಲ್ಲೆಯಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಇದೆ. ಇಲ್ಲಿ ಬರ, ಕೆಲವು ಕಡೆ ಎಲ್ಲಿ ಮಳೆ ಆಧಾರಿತ ಬೆಳೆಗಳನ್ನು ಬೆಳೆದಿದ್ದಾರೆ ಅಲ್ಲೆಲ್ಲ ಕೂಡ ಬರ ಇದೆ. ಎಲ್ಲಿ ಬೋರ್ವೆಲ್ಗಳ ಮುಖಾಂತರ ಬೆಳೆದಿದ್ದಾರೆ ಅಲ್ಲೆಲ್ಲ ಸ್ವಲ್ಪ ಅವರು ಸುಭಿಕ್ಷವಾಗಿದ್ದಾರೆ. ಅದರಿಂದ ಈಗ ನಾವು ವರದಿ ಕೂಡ ಕೇಳಿದ್ದೀವಿ, ಎಲ್ಲೆಲ್ಲಿ ಮಳೆ ಆಧಾರಿತವಾಗಿ ಬೆಳೆಗಳನ್ನ ಬೆಳೆದು ತೊಂದರೆ ಆಗಿದೆ ಆ ವರದಿ ಮೇಲೆ ಇವತ್ತು ನಾವು ಬರ ಅಂತ ಡಿಕ್ಲೇರ್ ಮಾಡಬೇಕಾದ್ರೆ ಅದು ವೈಜ್ಞಾನಿಕವಾಗಿ ಡಿಕ್ಲೇರ್ ಆಗಬೇಕು. ಸುಮ್ಮನೆ ನಮ್ಮ ಇಷ್ಟ ಬಂದಂಗೆಲ್ಲ ನಾವು ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಮಳೆ ನಮ್ಗೆ ಎಷ್ಟು % ಬಂದೈತೆ, ಯಾವ ಬೆಳೆ ನಮ್ದು ಹಾಕಿರ್ತಕ್ಕಂಥ ಬೆಳೆ ಯಾವ ರೀತಿ ಫೇಲ್ಯೂರ್ ಆಗೈತೆ, ಇವೆಲ್ಲವನ್ನು ಕೂಡ ಇವೆಲ್ಲ ಆಧಾರವನ್ನು ಇಟ್ಕೊಂಡು ನಾವು ಬರ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ ಕಳಿಸ್ತೀವಿ. ಮಳೆ ಆಗಿದೆಯಾ ಸರ್? ಬೋರ್ವೆಲ್ ಇರೋ ಕಡೆ ಬೆಳ್ಕೊಂಡಿದ್ದಾರೆ ಅವರೇನೆ ರೈತರುಗಳು. ಆದರೆ ಬರೀ ಬೋರ್ವೆಲ್ ಇಲ್ಲದೆ ಬರೀ ಮಳೆಯನ್ನೇ ಆಧರಿಸಿ ಬೆಳೆದಿರ್ತಕ್ಕಂಥ ಕಡೆ ಎಲ್ಲ ಕಡೆ ನಷ್ಟ ಆಗಿದೆ. ಸರ್, ರೈತರಿಗೆ ಪಾಣಿ ವಿಚಾರದಲ್ಲೂ ಕೆಲವೊಂದು ಸಮಸ್ಯೆ ಆಗ್ತದೆ. ಅದಕ್ಕೆ ಯಾವ ರೀತಿ ಕ್ಲಾರಿಟಿ ಕೊಡ್ತಾರೆ? ಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಹೊಸ ಇಲಾಖೆನ ಮಾಡಿದವರು, ಪ್ರಜಾಸೇವಾ ಇಲಾಖೆ ಅಂತೇಳಿ. ಈಗ ನಮ್ಗೆ ಆಗಲೇ ಆದೇಶ ಕೊಟ್ಟವ್ರೆ ಮಂತ್ರಿಗಳಿಗೆ. 2 ಶನಿವಾರಗಳ ಕಾಲ ಒಂದೊಂದು ತಾಲೂಕು ಹೆಡ್ ಕ್ವಾರ್ಟರ್ಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳನ್ನ ಕುಂಡಿಸ್ಕೊಂಡು ಏನೇನು ಸಮಸ್ಯೆ ಇದೆ ಎಲ್ಲನೂ ಕೂಡ ಆಲಿಸಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ 1 ರಿಂದ 1.5 ತಿಂಗಳು ಅವ್ರಿಗೆ ಅವಕಾಶ ಕೊಡ್ತೀವಿ. ಕಾನೂನುಬದ್ಧವಾಗಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಕೂಡ ವಿಲೇವಾರಿ ಮಾಡಬೇಕು ಅವರು.
ಈಗಾಗಲೇ ಹೊಸ ಇಲಾಖೆ ಇವ್ರು ಬಂದ ನಂತರ ಶುರು ಮಾಡಿದಂಥ ಇಲಾಖೆ, ಅದಕ್ಕೊಬ್ಬರು ಒಳ್ಳೆಯ ಅಧಿಕಾರಿನೂ ಕೂಡ ಹಾಕಿದ್ದಾರೆ. ನಾವು ಕೂಡ ಜವಾಬ್ದಾರಿ ತೊಗೊತಾ ಇದ್ದೀವಿ, ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ತೀವಿ. ಒಂದು ನಮ್ಮ ಜಿಲ್ಲೆ, ನಾನು ಬೇರೆದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ, ನಮ್ಮ ಜಿಲ್ಲೆ ಮುಖ್ಯಮಂತ್ರಿಗಳ ಜಿಲ್ಲೆ, ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಕುಂದು ಕೊರತೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಆಡಳಿತವನ್ನು ನಡೆಸ್ತೀವಿ ಜನಗಳ ಆಶೀರ್ವಾದದಿಂದ. ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ ಎಲ್ಲಿ ಕಾರ್ಯನಿರ್ವಹಿಸ್ತಾರೆ? ಇನ್ನೂ ಅದು ಹೊಸ ಇಲಾಖೆ ಆಗಿರೋದು. ಈಗ ನಾವು ಮಾಡ್ತೀವಿ, ಇನ್ನೊಂದು 15 ದಿವಸದಲ್ಲಿ ಮಾಡ್ತೀವಿ. ಅಸೆಂಬ್ಲಿ ಮುಗಿದ ತಕ್ಷಣವೇ ಮೊದಲನೇದಾಗಿ ಎಲ್ಲ ತಾಲೂಕುಗಳಿಗೂ ಹೋಗ್ತೀವಿ. ಒಂದೊಂದು ತಿಂಗಳಿಗೆ 2 ತಾಲೂಕುಗಳನ್ನ ಮಾಡ್ತೀವಿ. ಸರ್, ಕೃಷಿ ತರಬೇತಿ